ಮಿತ್ರರೇ ನಮಸ್ಕಾರ. ಮಿತ್ರರೇ, ರಷ್ಯಾ ಮತ್ತು ಅಮೆರಿಕ ಈ ಎರಡೂ ದೇಶಗಳು ಭಾರತದ ಫೈಟರ್ ಜೆಟ್ ಡೀಲ್ ಮೇಲೆ ಕಣ್ಣಿಟ್ಟಿರುವಂತಹದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಒಂದು ಕಡೆ ಸುಖೋಯ್ 57 ಇದೆ, ಇನ್ನೊಂದು ಕಡೆ ಅಮೆರಿಕದ F-35 ಇದೆ. ಇಬ್ಬರೂ ಕೂಡ ಭಾರತಕ್ಕೆ ಆಫರ್ ಮಾಡ್ತಾ ಇದ್ದಾರೆ. ನಮ್ಮದು ಈ ವಿಚಾರದಲ್ಲಿ ಬೆಟರ್ ಆಗಿದೆ, ನಾವಿಷ್ಟು ದೊಡ್ಡ ಆಫರ್ ಕೊಡ್ತೀವಿ, ನಾವು ಇಂತಿಂಥ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ನಾವಿಷ್ಟು ರೇಟಿಗೆ ಕೊಡ್ತೀವಿ, ಹೀಗೆ ಇಬ್ಬರು ಆಫರ್ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಏನು, ಅಲ್ಟಿಮೇಟ್ ಆಗಿ ಭಾರತದ ಈ ಡೀಲ್ ನಮಗೆ ಸಿಗಬೇಕು ಅಂತ. ಆದರೆ ಭಾರತ ಯಾರತ್ತ ಮನಸ್ಸು ಮಾಡುತ್ತೆ? ರಷ್ಯಾದ ಫೈಟರ್ ಜೆಟ್ಟನ್ನು ಖರೀದಿ ಮಾಡುತ್ತಾ, ಅಥವಾ ಅಮೆರಿಕ ಕೊಡ್ತಿರುವಂಥ F-35 ಆಫರನ್ನು ಒಪ್ಕೊಳ್ಳುತ್ತಾ, ಅಥವಾ ಇವೆರಡನ್ನೂ ಬದಿಗೊತ್ತಿ ಮತ್ತೆ ಫ್ರಾನ್ಸ್ನ ರಫೇಲ್ ಮೊರೆ ಹೋಗುತ್ತಾ? ಈ ಪ್ರಶ್ನೆಗಳಿದೆ. ಹೀಗಾಗಿ ನಾನು ಕೂಡ ಈ ವಿಚಾರವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ನಡುವೆ ರಷ್ಯಾದ ಕಡೆಯಿಂದ ಮತ್ತೊಂದು ಬಿಗ್ ಆಫರ್ ಬಂದಿದೆ. ಭಾರತಕ್ಕೆ ಅಂತಿಮವಾದಂತಹ ಒಂದು ಆಫರನ್ನು ರಷ್ಯಾ ಕಳುಹಿಸಿಬಿಟ್ಟಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಆಫರ್ ಕೊಟ್ಟಿದ್ದಾರೆ. ಅದಾದ ಬಳಿಕ ಅಮೆರಿಕದ ಕಡೆಯಿಂದ ಏನೂ ದೊಡ್ಡ ಡೆವಲಪ್ಮೆಂಟ್ ಆಗಿಲ್ಲ. ಅವರೇನೋ ಫಾರ್ಮಲ್ ಆಗಿ ಭಾರತಕ್ಕೊಂದು ಆಫರನ್ನು ಕಳುಹಿಸಿಲ್ಲ. ಆದರೆ ರಷ್ಯಾ ಈಗ ಯಾವುದೇ ಕಾರಣಕ್ಕೂ ಕೂಡ ಈ ಡೀಲ್ ಕೈ ತಪ್ಪಬಾರ್ದು ಅಂತೇಳಿ ಒಂದು ಫಾರ್ಮಲ್ ಆದಂಥ ಆಫರನ್ನು ಭಾರತಕ್ಕೆ ಕೊಟ್ಟಿದೆ. ಸದ್ಯ ಮಿತ್ರರೇ, ಎಲ್ಲ ವರದಿಗಳನ್ನು ನೋಡ್ತಾ ಇದ್ರೆ ಭಾರತ ರಷ್ಯಾ ಕೊಟ್ಟಂಥ ಆಫರನ್ನು ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. F-35 ಅನ್ನು ತಿರಸ್ಕರಿಸಿ ರಷ್ಯಾದ Su-57 ಖರೀದಿ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಇನ್ನೊಂದು ಕಡೆ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಕೂಡ ಸುಖೋಯ್ Su-57 ಭಾರತಕ್ಕೆ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಹಿಂದಿನ ಕಾರಣಗಳೇನು? ರಷ್ಯಾ ಎಂಥ ಆಫರನ್ನು ಭಾರತಕ್ಕೆ ಕೊಟ್ಟಿದೆ? ಭಾರತ ಹೆಚ್ಚಾಗಿ Su-57 ಬಗ್ಗೆ ಆಸಕ್ತಿ ವಹಿಸ್ತಿರೋದಕ್ಕೆ ಏನಾದರೂ ಹಿಡನ್ ಕಾರಣಗಳಿದೆಯಾ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬಾರಿ ಬೆಂಗಳೂರಿನಲ್ಲಿ ಏರ್ ಶೋ ನಡೀತಲ್ಲ, ಅದು ಹೆಚ್ಚು ಸದ್ದು ಮಾಡಿದ್ದು ಯಾಕೆ ಹೇಳಿ? ಒಂದು ಕಡೆ ರಷ್ಯಾದ Su-57 ಏರ್ ಶೋಗೆ ಬಂದಿತ್ತು, ಇನ್ನೊಂದು ಕಡೆಯಲ್ಲಿ ಅಮೆರಿಕದ F-35 ಕೂಡ ಏರ್ ಶೋನಲ್ಲಿ ಭಾಗಿಯಾಗಿತ್ತು. ಇದುವರೆಗೆ ವಿಶ್ವದಲ್ಲಿ ಇಂತಹ ಮುಖಾಮುಖಿ ಯಾವತ್ತೂ ಆಗಿರಲಿಲ್ಲ. Su-57 ಇದ್ದ ಕಡೆಯಲ್ಲಿ ಅಮೆರಿಕದ F-35 ಭಾಗಿಯಾಗ್ತಾ ಇರಲಿಲ್ಲ, ಅಮೆರಿಕದ F-35 ಇದ್ದ ಕಡೆಯಲ್ಲಿ Su-57 ಭಾಗಿಯಾಗ್ತಾ ಇರಲಿಲ್ಲ. ಏರ್ ಶೋ ಆರಂಭಗೊಳ್ಳೋದಕ್ಕೆ ಮುಂಚೆ ಏನು ಸುದ್ದಿ ಇತ್ತು ಕೇಳಿದ್ರೆ, ಅಮೆರಿಕದ F-35 ಈ ಬಾರಿಯ ಏರ್ ಶೋನಲ್ಲಿ ಭಾಗಿಯಾಗೋದಿಲ್ಲ ಅಂತ. ಯಾಕಂದ್ರೆ ಅಮೆರಿಕದಲ್ಲಿ F-35ನ ಒಂದು ದುರಂತ ಆಗಿತ್ತು, ಕ್ರ್ಯಾಶ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಏರ್ ಶೋಗೆ ಅವರು F-35 ಅನ್ನು ಕಳುಹಿಸೋದಿಲ್ಲ ಅನ್ನುವಂಥ ವರದಿಗಳಿದ್ವು. ಆದರೆ ಯಾವಾಗ Su-57 ಬರುತ್ತೆ ಅಂತ ಗೊತ್ತಾಯ್ತೋ, ಆ ಸಂದರ್ಭದಲ್ಲಿ ನಮ್ಮ F-35 ಕೂಡ ಬರುತ್ತೆ ಅಂತ ಅಮೆರಿಕ ಘೋಷಣೆ ಮಾಡುತ್ತೆ. ಇಷ್ಟೊಂದು ಪೈಪೋಟಿ ಯಾಕೆ ಕೇಳಿದ್ರೆ, ಭಾರತ ಇದೇ ವರ್ಷ ಸರಿಸುಮಾರು 200ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳಿದೆ. ನಿಮಗೆಲ್ಲ ಗೊತ್ತು ಯಾಕೆ ಅಂತ. ನಾನು ಹಲವು ಬಾರಿ ಹೇಳಿದ್ದೀನಿ. ಭಾರತದ ಬಳಿಯಲ್ಲಿ ಈಗ 31 ಸ್ಕ್ವಾಡ್ರನ್ ಯುದ್ಧ ವಿಮಾನ ಇದೆ. ಭಾರತಕ್ಕೆ ಏರ್ಫೋರ್ಸ್ ಡಿಮ್ಯಾಂಡ್ ಇಟ್ಟಿರುವಂಥದ್ದು ನಮಗೆ ಕನಿಷ್ಠ ಪಕ್ಷ 42 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳು ಬೇಕು ಅಂತ. ಅಲ್ಲಿಗೆ 11 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳನ್ನು ಭಾರತ ಕೊರತೆ ಎದುರಿಸ್ತಾ ಇದೆ. ಹೀಗಾಗಿ ಹೊಸ ಯುದ್ಧ ವಿಮಾನವನ್ನು ಖರೀದಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಯಾವುದನ್ನು ಖರೀದಿ ಮಾಡಬೇಕು ಅಂತ ನೋಡೋದಾದರೆ, ಭಾರತಕ್ಕೆ 5th ಜನರೇಷನ್ನ ಯುದ್ಧ ವಿಮಾನದ ಕೊರತೆಯೂ ಕೂಡ ಇದೆ. ಭಾರತದ ಬಳಿಯಲ್ಲಿರುವಂಥ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ಅಂತಂದರೆ 4.5 ಜನರೇಷನ್ನ ರಫೇಲ್ ಯುದ್ಧ ವಿಮಾನಗಳು. ಅದು ಕೂಡ ಕೇವಲ 2 ಸ್ಕ್ವಾಡ್ರನ್ ಮಾತ್ರ ಭಾರತದ ಬಳಿಯಲ್ಲಿದೆ. ಹೀಗಾಗಿ 5th ಜನರೇಷನ್ನ ಯುದ್ಧ ವಿಮಾನ ಬೇಕು ಅಂತ ನಮ್ಮ ಏರ್ಫೋರ್ಸ್ ಕೂಡ ಕೇಳ್ತಾ ಇದೆ. ಹೀಗಾಗಿ ಭಾರತ ಸರ್ಕಾರ ಈ ಬಾರಿ ಫೈಟರ್ ಜೆಟ್ ಖರೀದಿ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಅಂತ ಅಮೆರಿಕ ಕೂಡ ಎದುರು ನೋಡ್ತಾ ಇದೆ, ಇನ್ನೊಂದು ಕಡೆ ರಷ್ಯಾ ಕೂಡ ಎದುರು ನೋಡ್ತಾ ಇದೆ. ಇಬ್ಬರೂ ಕೂಡ ಈ ಡೀಲ್ ಮೇಲೆ ಕಣ್ಣಿಟ್ಟಿದ್ದಾರೆ. ಫೆಬ್ರವರಿಯಲ್ಲಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ನೇರವಾಗಿ ಟ್ರಂಪ್ ಈ ಮಾತನ್ನು ಪ್ರಸ್ತಾಪ ಮಾಡಿದ್ರು, ನಾವು F-35 ಅನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಆದರೆ ಭಾರತ ಆ ಸಂದರ್ಭದಲ್ಲೇ ಅಷ್ಟಾಗಿ ಆಸಕ್ತಿಯನ್ನು ತೋರಿಸಿರಲಿಲ್ಲ. ನಾನು ಆ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಸಾಮಾನ್ಯವಾಗಿ ಇಂತಹ ದೊಡ್ಡ ಆಫರ್ ಬಂದಂತಹ ಸಂದರ್ಭದಲ್ಲಿ ನಾವು ಅದನ್ನು ಹೆಮ್ಮೆಯಿಂದ ಬೆಂತಟ್ಕೊಳ್ತೀವಿ, ನಮಗೆ ಅಮೆರಿಕ F-35 ಕೊಡೋದಕ್ಕೆ ಸಿದ್ಧವಾಗಿದೆ ಅಂತ. ಆದರೆ ಆ ತಕ್ಷಣದಲ್ಲೇ ಭಾರತ ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿತ್ತು, ನಮಗೆ ಇದು ಆಫರ್ ಸೂಟ್ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ. ಈಗ ಮಿತ್ರರೇ, ರಷ್ಯಾ ಒಂದು ಹೆಜ್ಜೆ ಮುಂದಿಟ್ಟಿದೆ. ಅವರು ನಮಗೆ ದೊಡ್ಡ ಆಫರನ್ನು ಮಾಡಿದ್ದಾರೆ. ರಷ್ಯಾದ ಸುಖೋಯ್ ಯುದ್ಧ ವಿಮಾನಗಳನ್ನು ತಯಾರು ಮಾಡುವಂಥ ರೋಸೋಬೊರಾನ್ ಕಂಪನಿ ಭಾರತಕ್ಕೆ ನೇರವಾಗಿ ಆಫರ್ ಮಾಡ್ತಾ ಇದೆ. ಅವರೇನು ಆಫರ್ ಮಾಡ್ತಾ ಇದ್ದಾರೆ ಅಂತಂದರೆ, ನಿಮಗೆ 5th ಜನರೇಷನ್ನ ಸುಖೋಯ್ 57 ಅನ್ನು ನಾವು ಕೊಡೋದಕ್ಕೆ ಸಿದ್ಧ ಇದ್ದೀವಿ. ಕೇವಲ ನಾವು ಈ ಬಾರಿ ಮಾರಾಟವನ್ನು ಮಾತ್ರ ಮಾಡೋದಿಲ್ಲ, ನಾವು ನಿಮ್ಮಲ್ಲೇ ತಯಾರು ಮಾಡ್ತೀವಿ. ಭಾರತದ ನಾಸಿಕ್ನಲ್ಲಿ ಈಗಾಗಲೇ ಸುಖೋಯ್ Su-30 ಯುದ್ಧ ವಿಮಾನಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಅದೇ ಫೆಸಿಲಿಟೀಸ್ನಲ್ಲಿ ಸುಖೋಯ್ Su-57 ಅನ್ನು ರೆಡಿ ಮಾಡಿಕೊಡ್ತೀವಿ. ಅಂದರೆ ಮೇಕ್ ಇನ್ ಇಂಡಿಯಾ ಯುದ್ಧ ವಿಮಾನಗಳನ್ನು ರೆಡಿ ಮಾಡಿಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತೇಳಿ ರೋಸೋಬೊರಾನ್ ಕಂಪನಿ ಆಫರ್ ಮಾಡ್ತಾ ಇದೆ. ಮಿತ್ರರೇ, ಇದಿಷ್ಟೇ ಆಗಿದ್ದರೆ ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಇದಕ್ಕೆ ಫ್ರಾನ್ಸ್ ಕೂಡ ಸಿದ್ಧ ಇದೆ. ನಾವು ಬೇಕಾದರೆ ಭಾರತದಲ್ಲೇ ಯುದ್ಧ ವಿಮಾನವನ್ನು ತಯಾರು ಮಾಡಿಕೊಡ್ತೀವಿ ಅಂತ ಫ್ರಾನ್ಸ್ ಕೂಡ ಹೇಳ್ತಾ ಇದೆ.
ಅಮೆರಿಕ ಇದುವರೆಗೆ ಇಂತಹ ಆಫರ್ಗಳನ್ನು ಮಾಡ್ತಾ ಇಲ್ಲ. ರಷ್ಯಾ ಮಾಡ್ತಾ ಇದೆ, ಫ್ರಾನ್ಸ್ ಮಾಡ್ತಾ ಇದೆ. ಆದರೆ ರಷ್ಯಾ ಈಗ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಇಡೀ ಟೆಕ್ನಾಲಜಿಯನ್ನು ಭಾರತಕ್ಕೆ ಹಸ್ತಾಂತರ ಮಾಡಿಬಿಡ್ತೀವಿ. ಅಂದರೆ Su-57ನ ಇಂಚಿಂಚು ಮಾಹಿತಿಯನ್ನು ಭಾರತದೊಂದಿಗೆ ಶೇರ್ ಮಾಡ್ಕೊಳ್ತೀವಿ. ಒಂದು ನಟ್ಟು ಬೋಲ್ಟಿಂದ ಹಿಡಿದು ಅದರ ಇಂಜಿನ್ ಟೆಕ್ನಾಲಜಿವರೆಗೂ ಕೂಡ ಭಾರತಕ್ಕೆ ನಾವು ಹಸ್ತಾಂತರ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಭಾರತಕ್ಕೆ ಸಂಪೂರ್ಣವಾದಂತಹ ಸೆಲ್ಫ್ ಕಸ್ಟಮೈಸೇಷನ್ನ ಆಫರನ್ನು ರಷ್ಯಾ ಕೊಡ್ತಾ ಇದೆ. ಮಿತ್ರರೇ, ಸೆಲ್ಫ್ ಕಸ್ಟಮೈಸೇಷನ್ ಆಫರನ್ನು ಯಾರೂ ಕೊಡೋದಿಲ್ಲ. ಈಗ ಟೆಕ್ನಾಲಜಿ ಹಸ್ತಾಂತರ ಮಾಡ್ತೀವಿ ಎಲ್ಲೋದನ್ನು ಹೇಳ್ತಾರೆ, ಆದರೆ ಕಂಪ್ಲೀಟ್ ಅದು ಭಾರತದ್ದೇ ಯುದ್ಧ ವಿಮಾನ ಅಂತ ಒಪ್ಕೊಳ್ಳೋದಕ್ಕೆ ಯಾರೂ ಸಿದ್ಧ ಇಲ್ಲ. ಈಗ ರಫೇಲನ್ನು ಭಾರತದಲ್ಲಿ ತಯಾರು ಮಾಡೋದಕ್ಕೆ ಫ್ರಾನ್ಸ್ನ ಕಂಪನಿ ಸಿದ್ಧ ಇದೆ. ಹಾಗಂದ ಮಾತ್ರಕ್ಕೆ ಅದು ಭಾರತದ್ದೇ ಯುದ್ಧ ವಿಮಾನ ಅಂತ ಅವ್ರು ಹೇಳೋದಿಲ್ಲ. ಅದರ ಸ್ವಲ್ಪ ಜುಟ್ಟು ಜನಿವಾರವನ್ನಾದರೂ ಅವ್ರು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆದರೆ ಭಾರತಕ್ಕೆ ರಷ್ಯಾ ಸೆಲ್ಫ್ ಕಸ್ಟಮೈಸೇಷನ್ ಆಫರನ್ನು ಕೊಡ್ತಾ ಇದೆ. ಒಂದು ವೇಳೆ ಭಾರತ ಈ ಆಫರನ್ನು ಒಪ್ಕೊಂಡಿದ್ದೆ ಆದರೆ ಈ ಸುಖೋಯ್ Su-57 ಭಾರತದ ಯುದ್ಧ ವಿಮಾನ ಅಂತ ಭಾರತ ಘೋಷಣೆ ಮಾಡ್ಕೊಳ್ಬಹುದು. ಅಂದರೆ ಭಾರತವೇ ನಿರ್ಮಾಣ ಮಾಡಿದ್ದು ಅಂತ. ನಾಳೆ ಅದರಲ್ಲಿರುವಂತಹ ಯಾವುದಾದ್ರೂ ಒಂದು ಟೆಕ್ನಾಲಜಿಯನ್ನು ನಮ್ಮ ಆಮ್ಕಾ ಪ್ರಾಜೆಕ್ಟ್ಗೆ ಬಳಸ್ಕೊಳ್ಬಹುದು, ಅಥವಾ ಆ ಯುದ್ಧ ವಿಮಾನದಲ್ಲಿ ತನಗೆ ಬೇಕಾದಂತಹ ಒಂದಷ್ಟು ಚೇಂಜಸ್ಗಳನ್ನು ಭಾರತ ಮಾಡಿಕೊಳ್ಬಹುದು. ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇರುತ್ತೆ. ರಷ್ಯಾ ಅದು ಯಾವುದನ್ನು ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋದಿರಬಹುದು, ಇಂಜಿನ್ ಟೆಕ್ನಾಲಜಿಯನ್ನು ಕೊಡೋದಿರಬಹುದು, ಎಲ್ಲ ಆಫರನ್ನು ರಷ್ಯಾ ಭಾರತಕ್ಕೆ ಕೊಡ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಇಂತಹದೊಂದು ಆಫರ್ ಸಿಕ್ಕಿದೆ. ಮಿತ್ರರೇ, ಭಾರತ ಮತ್ತು ರಷ್ಯಾದ ಸಂಬಂಧ ಇಷ್ಟು ಚೆನ್ನಾಗಿದೆ, ಫ್ರಾನ್ಸ್ ಮತ್ತು ಭಾರತದ ಸಂಬಂಧವೂ ತುಂಬಾ ಚೆನ್ನಾಗಿದೆ. ಇಷ್ಟಾದರೂ ಕೂಡ ಭಾರತಕ್ಕೆ ಈವರೆಗೆ ಫೈಟರ್ ಜೆಟ್ ಇಂಜಿನ್ ಅನ್ನು ತಯಾರು ಮಾಡುವಂತಹ ಟೆಕ್ನಾಲಜಿಯನ್ನ ನಮ್ಗೆ ಯಾರೂ ಕೊಟ್ಟಿಲ್ಲ. ಇವತ್ತು ವಿಶ್ವದಲ್ಲಿರುವಂತಹ ಅತ್ಯಂತ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂತಂದ್ರೆ ಫೈಟರ್ ಜೆಟ್ ಇಂಜಿನ್ ಟೆಕ್ನಾಲಜಿ. ಭಾರತ ಇವತ್ತು ಚಂದ್ರನನ್ನ ತಲುಪಿದೆ. ಚಂದ್ರನಲ್ಲಿಗೆ ಇಸ್ರೋದ ಲ್ಯಾಂಡರ್ ಹೋಗಿ ಇಳಿದಿದೆ. ಆದರೆ ನಮಗೆ ಜೆಟ್ ಇಂಜಿನ್ ಅನ್ನು ತಯಾರು ಮಾಡೋದಕ್ಕಾಗಿಲ್ಲ. ಯಾಕೆಂದ್ರೆ ಅದು ಅಷ್ಟು ಸಂಕೀರ್ಣವಾದಂತಹ ತುಂಬಾ ಕಷ್ಟಕರವಾದಂತಹ ಟೆಕ್ನಾಲಜಿ. ಈಗ ನಮ್ಗೆ ಯಾರಾದರೂ ಈ ಟೆಕ್ನಾಲಜಿಯನ್ನು ಕೊಡ್ತಾರೆ ಅಂತಂದ್ರೆ ಭಾರತ ಸಹಜವಾಗಿ ಆ ಆಫರನ್ನು ಒಪ್ಕೊಳ್ಳಲೇಬೇಕು. ಆ ಸ್ಥಿತಿಯಲ್ಲಿ ನಾವಿದ್ದೀವಿ. ರಷ್ಯಾ ಈಗ ನಮಗೆ ಹೇಳ್ತಾ ಇದೆ, ಸುಖೋಯ್ Su-57 ನಿಮ್ಮಲ್ಲೇ ತಯಾರು ಮಾಡ್ತೀವಿ. ನಿಮ್ಮಲ್ಲಿರುವಂತಹ Su-30 ಫೆಸಿಲಿಟೀಸ್ ಏನಿದೆ ಅಲ್ಲೇ ತಯಾರು ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಕಂಪ್ಲೀಟ್ ಟೆಕ್ನಾಲಜಿಯನ್ನು ನಿಮಗೆ ಹಸ್ತಾಂತರ ಮಾಡೋದ್ರ ಜೊತೆಗೆ ಆ ಯುದ್ಧ ವಿಮಾನದ ಸಂಪೂರ್ಣ ಹಕ್ಕನ್ನೇ ನಿಮಗೆ ಹಸ್ತಾಂತರ ಮಾಡಿಬಿಡ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನಾನು ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳ ಅಭಿಪ್ರಾಯವನ್ನು ಕೂಡ ನೋಡ್ತಾ ಇದ್ದೆ. ಅನೇಕರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬಹುತೇಕರು ಹೇಳ್ತಾ ಇರೋದೇನು ಕೇಳಿದ್ರೆ, ಭಾರತಕ್ಕೆ Su-57 ಯುದ್ಧ ವಿಮಾನವೇ ಹೆಚ್ಚು ಸೂಕ್ತವಾಗುತ್ತೆ, ನಮಗದು ಹೊಂದಿಕೆ ಆಗುವಂತಹ ಯುದ್ಧ ವಿಮಾನ. ಯಾಕೆಂದ್ರೆ ಭಾರತದ ಮಿಲಿಟರಿಗೆ ಇದರ ಬಗ್ಗೆ ಎಲ್ಲ ರೀತಿಯಲ್ಲೂ ಅನುಭವ ಇದೆ. ನಾವು ಸುಖೋಯ್ ಯುದ್ಧ ವಿಮಾನಗಳನ್ನು ಈ ಹಿಂದಿನಿಂದಲೂ ಕೂಡ ಬಳಸ್ತಾ ಇದ್ದೀವಿ. ರಷ್ಯನ್ ಟೆಕ್ನಾಲಜಿಯ ಪರಿಚಯ ನಮಗಿದೆ. ಜೊತೆಗೆ ಕಾಸ್ಟ್ ವೈಸ್ ಕೂಡ ಇದು ನಮಗೆ ಬಹಳ ಲಾಭದಾಯಕ. ಅಮೆರಿಕದ F-35 ಬಿಳಿ ಆನೆ ಸಾಕದಂತಾಗತ್ತೆ. ಹೀಗಾಗಿ ನಾವು Su-57 ಮೊರೆ ಹೋಗುವಂತಹದ್ದು ಉತ್ತಮ ಅಂತ ಹೇಳಿ ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಕೆಲವರಿಗೆ ಅನಿಸುತ್ತೆ, ಅಮೆರಿಕದ F-35 ಅಂತ ಆಫರ್ ಅನ್ನು ಬಿಟ್ಕೊಂಡು ರಷ್ಯಾದ Su-57 ಅನ್ನು ನಾವು ಯಾಕೆ ಖರೀದಿ ಮಾಡಬೇಕು? Su-57 ಎಲ್ಲೂ ಕೂಡ ಪರೀಕ್ಷೆಗೊಳಪಟ್ಟಿಲ್ಲ, ಅಂದ್ರೆ ಯಾವುದೇ ಯುದ್ಧದಲ್ಲಿ ಭಾಗಿಯಾಗಿಲ್ಲ. ಅದೇ ಅಮೆರಿಕದ ಯುದ್ಧ ವಿಮಾನಗಳು ಅನೇಕ ಯುದ್ಧದಲ್ಲಿ ಭಾಗಿಯಾಗಿದೆ. ಇತ್ತೀಚಿನ ಉದಾಹರಣೆ ಕೊಡಬೇಕು ಅಂತಂದ್ರೆ, ಇರಾನ್ ಮೇಲೆ ಇಸ್ರೇಲ್ನವರು ಬಾಂಬ್ ಹಾಕಿದ್ರಲ್ಲ, ಏರ್ ಸ್ಟ್ರೈಕ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಈ F-35 ಅನ್ನು ಬಳಸಿದ್ರು. ಇರಾನ್ನವರು ಅದನ್ನು ಕಂಡುಹಿಡಿಯೋದಕ್ಕೂ ಆಗಿಲ್ಲ, ಅದನ್ನು ನಿಯಂತ್ರಣ ಮಾಡೋದಕ್ಕೂ ಆಗಿಲ್ಲ, ಯಾವ ರೀತಿಯಲ್ಲೂ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಸ್ಟೆಲ್ತ್ ಸಾಮರ್ಥ್ಯ ಇರುವಂತಹ F-35 ಅನ್ನು ಬಿಟ್ಟು ಭಾರತ ಯಾಕೆ ಸುಖೋಯ್ Su-57 ಅನ್ನು ಖರೀದಿ ಮಾಡಬೇಕು? ಎರಡರ ಕಂಪ್ಯಾರಿಸನ್ ಮಾಡಿದ್ರೆ ಯಾವುದು ಉತ್ತಮ? ಹೀಗೆಲ್ಲ ಕೆಲವರಿಗೆ ಪ್ರಶ್ನೆ ಇರಬಹುದು. ಚಿಕ್ಕದಾಗಿ ನಿಮಗೆ ಅದರ ಬಗ್ಗೆನೂ ಹೇಳ್ಬಿಡ್ತೀನಿ. ಈ ಸುಖೋಯ್ Su-57 ಮತ್ತು F-35 ಅನ್ನು ನೋಡೋದಾದ್ರೆ ಎರಡೂ ಕೂಡ 5th ಜನರೇಷನ್ನ ಯುದ್ಧ ವಿಮಾನ. ಎರಡೂ ಕೂಡ ಓರ್ವ ಪೈಲಟ್ ಸಾಮರ್ಥ್ಯವನ್ನು ಹೊಂದಿದೆ, ಅಂದ್ರೆ ಒಬ್ಬರೇ ಚಲಾವಣೆ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಯುದ್ಧ ವಿಮಾನ. ಸ್ಪೀಡ್ನ ವಿಚಾರಕ್ಕೆ ಬಂದ್ರೆ F-35 ಗಿಂತಲೂ ಕೂಡ ಸುಖೋಯ್ Su-57 ಹೆಚ್ಚು ಸ್ಪೀಡ್ ಅನ್ನು ಹೊಂದಿದೆ. ರೇಂಜ್ ನಲ್ಲೂ ಕೂಡ ರಷ್ಯಾದ Su-57 ಅಮೆರಿಕದ F-35 ಗಿಂತ ಜಾಸ್ತಿ ಇದೆ. ಟೇಕ್ ಆಫ್ ಕೆಪಾಸಿಟಿಯೂ ಕೂಡ ರಷ್ಯಾದ ಯುದ್ಧ ವಿಮಾನದ ಕೆಪಾಸಿಟಿ ಜಾಸ್ತಿ ಇದೆ. ಹೆಚ್ಚು ಲೋಡ್ ಅನ್ನು ಹೊತ್ತೊಯ್ಯುವಂತಹ ಕೆಪಾಸಿಟಿ Su-57 ಗೆ ಜಾಸ್ತಿ ಇರುವಂತದ್ದು. ಆದರೆ ಸ್ಟೆಲ್ತ್ ಸಾಮರ್ಥ್ಯದ ವಿಚಾರಕ್ಕೆ ಬಂದರೆ ರಷ್ಯಾದ Su-57 ಗಿಂತಲೂ ಕೂಡ ಅಮೆರಿಕದ F-35 ಸ್ಟೆಲ್ತ್ ಸಾಮರ್ಥ್ಯ ಇದೆಯಲ್ಲ, ಇದು ಜಾಸ್ತಿ ಇದೆ ಅಂತ ಹೇಳಲಾಗುತ್ತೆ. ಅಂದರೆ ಯಾವ ಕಾರಣಕ್ಕೂ ಕೂಡ ಅಮೆರಿಕದ ಯುದ್ಧ ವಿಮಾನವನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ಟೆಲ್ತ್ ಕೆಪಾಸಿಟಿಯನ್ನು ಈ F-35 ಹೊಂದಿದೆ ಅಂತ ಹೇಳಲಾಗುತ್ತೆ. ರಷ್ಯಾದವರು ಕೂಡ ಹೇಳ್ತಾರೆ ನಮ್ಮದು ಕೂಡ ಅದಕ್ಕಿಂತ ಜಾಸ್ತಿ ಇದೆ ಅಂತ, ಆದರೆ ಪ್ರೂವ್ ಆಗಿಲ್ಲ. ಆದರೆ ಅಮೆರಿಕದ F-35 ಇನ್ನೊಂದು ದೊಡ್ಡ ಸಾಮರ್ಥ್ಯ ಏನು ಕೇಳಿದ್ರೆ ವರ್ಟಿಕಲ್ ಟೇಕ್ ಆಫ್ ಕೆಪಾಸಿಟಿ. ಅಮೆರಿಕದ F-35 ಯುದ್ಧ ವಿಮಾನವನ್ನು ಹೆಲಿಕಾಪ್ಟರ್ ರೀತಿಯಲ್ಲಿ ಟೇಕ್ ಆಫ್ ಮಾಡಬಹುದು. ನಿಂತ ಜಾಗದಿಂದಲೇ ವರ್ಟಿಕಲ್ ಆಗಿ ಅದನ್ನು ಹಾರಿಸಬಹುದು. ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ಗೆ ಹೆಚ್ಚು ಜಾಗ ಬೇಕಾಗಿಲ್ಲ. ದೊಡ್ಡದಾದಂತಹ ಏರ್ಬೇಸ್ನ ಅವಶ್ಯಕತೆಯೇ ಇಲ್ಲ.
ಎಂತಹ ಚಿಕ್ಕ ಜಾಗದಲ್ಲೂ ಕೂಡ ಇದನ್ನ ಇಳಿಸಬಹುದು ಹಾಗೆ ಹಾರಿಸಬಹುದು. ಆದರೆ ರಷ್ಯಾದ Su-57ಗೆ ಇಂತಹ ಕೆಪಾಸಿಟಿ ಇಲ್ಲ. ಇದಕ್ಕೆ ದೊಡ್ಡದಾದಂತಹ ಏರ್ ಬೇಸ್ ಬೇಕು. ಬೇರೆ ಫೈಟರ್ ಜೆಟ್ಗೆ ಯಾವ ರೀತಿಯಾದಂತಹ ರನ್ವೇ ಬೇಕೋ ಅದೇ ರೀತಿಯಾದಂತಹ ರನ್ವೇ Su-57ಗೂ ಕೂಡ ಬೇಕು. ಆ ವಿಚಾರದಲ್ಲಿ F-35 ತುಂಬಾ ಅಡ್ವಾನ್ಸ್ಡ್ ಆಗಿದೆ. ಕಾಸ್ಟ್ ವಿಚಾರಕ್ಕೆ ಬರೋದಾದ್ರೆ ಅಮೆರಿಕದ F-35 ಯುದ್ಧ ವಿಮಾನ ಒಂದನ್ನು ತಯಾರು ಮಾಡೋದಕ್ಕೆ ಅಂದ್ರೆ ಅದರ ಬೇಸ್ ವೇರಿಯಂಟ್ಗೆ ಸರಿಸುಮಾರು $80 ಮಿಲಿಯನ್ ವೆಚ್ಚ ಆಗುತ್ತೆ. ಭಾರತ ಅದನ್ನು ಖರೀದಿ ಮಾಡಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಗಳನ್ನು ಕೇಳುತ್ತೆ. ಅಂದರೆ ನಾವು ಬೇಸ್ ವೇರಿಯಂಟನ್ನು ಇಟ್ಕೊಂಡು ಏನು ಮಾಡೋದು, ಅದಕ್ಕೆ ಯುದ್ಧಾಸ್ತ್ರಗಳು ಬೇಕಾಗುತ್ತೆ, ಅದಕ್ಕೆ ಹೊಂದಿಕೆ ಆಗುವಂತಹ ಒಂದಷ್ಟು ಮಿಸೈಲ್ಗಳು ಬೇಕಾಗುತ್ತೆ. ಇದನ್ನೆಲ್ಲ ಅಪ್ಗ್ರೇಡ್ ಮಾಡಿಕೊಡಿ ಅಂತ ಭಾರತ ಕೇಳಿದಂತಹ ಸಂದರ್ಭದಲ್ಲಿ ಅಮೆರಿಕ ಇದಕ್ಕೆ ಸರಿಸುಮಾರು $150 ಮಿಲಿಯನ್ ನಿಗದಿ ಮಾಡಬಹುದು ಒಂದು ಯುದ್ಧ ವಿಮಾನಕ್ಕೆ. ಈ ಹಿಂದೆ ಫ್ರಾನ್ಸ್ನ ರಫೇಲ್ ವಿಚಾರದಲ್ಲೂ ಕೂಡ ಹಾಗಾಗಿತ್ತು. ಅವರು ಬೇಸ್ ವೇರಿಯಂಟನ್ನು ಕಡಿಮೆ ದರದಲ್ಲಿ ಭಾರತಕ್ಕೆ ಕೊಡೋದಕ್ಕೆ ಸಿದ್ಧ ಇದ್ದರು. ಆದರೆ ಭಾರತ ನಮಗೆ ಆ ಬೇಸ್ ವೇರಿಯಂಟ್ ಬೇಡ, ಅದನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಡಿ, ನಮಗೆ ಇಂತಿಂಥ ಎಕ್ಸ್ಟ್ರಾ ಫೀಚರ್ಸನ್ನು ಆ್ಯಡ್ ಮಾಡಿಕೊಡಿ ಅಂತ ಕೇಳ್ತು. ಆಗ ಅವರು ಒಂದು ಯುದ್ಧ ವಿಮಾನದ ಬೆಲೆಯನ್ನು ದುಪ್ಪಟ್ಟು ಮಾಡಿಬಿಟ್ರು. ಹಾಗೆ ಮಿತ್ರರೇ, ಇವತ್ತು F-35 ಅವರು $80 ಮಿಲಿಯನ್ ಬೇಸ್ ವೇರಿಯಂಟ್ ಕೊಡೋದಕ್ಕೆ ಸಿದ್ಧ ಇರ್ತಾರೆ. ಆದರೆ ಬೇಸ್ ವೇರಿಯಂಟ್ ನಮಗೆ ಸಾಕಾಗೋದಿಲ್ಲ, ನಾವು ಅದಕ್ಕೆ ಎಕ್ಸ್ಟ್ರಾ ಫೀಚರ್ಸ್ ಕೇಳ್ತೀವಿ. ಆಗ ಅದರ ಬೆಲೆ $150 ಮಿಲಿಯನ್ ಏರಿಕೆ ಆಗಬಹುದು. ಅದೇ ರಷ್ಯಾದ ಸುಕೋಯ್ Su-57 ಇದೆಯಲ್ಲ, ಇದರ ಬೇಸ್ ವೇರಿಯಂಟ್ ಬೆಲೆ $35 ರಿಂದ $40 ಮಿಲಿಯನ್. ಇದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಅದಕ್ಕೆ ಎಕ್ಸ್ಟ್ರಾ ಫೀಚರ್ಸನ್ನು ಆ್ಯಡ್ ಮಾಡಿದ್ರೆ ಇದು $80 ರಿಂದ $90 ಮಿಲಿಯನ್ ಏರಿಕೆ ಆಗಬಹುದು. ಅಲ್ಲಿಗೆ ಒಂದನ್ನು ಗಮನಿಸಿ, ಅಮೆರಿಕದ ಒಂದು ಯುದ್ಧ ವಿಮಾನವನ್ನು ಖರೀದಿ ಮಾಡುವಂತಹ ಬೆಲೆಯಲ್ಲಿ ಭಾರತ ರಷ್ಯಾದ 2 ಸುಕೋಯ್ Su-57 ಖರೀದಿ ಮಾಡಬಹುದು. ಹೀಗಾಗಿ ನಮ್ಮ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ, ಭಾರತ ರಷ್ಯಾದ ಸುಕೋಯ್ Su-57 ಒಪ್ಕೊಳ್ಳುವಂತಹದ್ದು ಉತ್ತಮ. ಯಾಕೆಂದರೆ ಅಮೆರಿಕ ನಮಗೆ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ. ನಾವು ದೊಡ್ಡ ಸಂಖ್ಯೆಯಲ್ಲಿ F-35 ಬೈ ಮಾಡಿದ್ರೆ ಅವರು ಭಾರತದಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕಾಂಪೋನೆಂಟ್ಗಳು ಅಮೆರಿಕದಿಂದ ತಂದು ಭಾರತದಲ್ಲಿ ಅದನ್ನು ಅಸೆಂಬಲ್ ಮಾಡಿ ಕೊಡ್ತಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚೇನು ನಮಗೆ ಅಮೆರಿಕ ಕಡೆಯಿಂದ ಆಫರ್ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಆದರೆ ರಷ್ಯಾ ಭಾರತಕ್ಕೆ ಕಂಪ್ಲೀಟ್ ಆದಂತಹ ಸೆಲ್ಫ್ ಕಸ್ಟಮೈಸೇಷನ್ ಆಫರ್ ಕೊಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ ಸುಕೋಯ್ Su-57 ಖರೀದಿ ಮಾಡುವಂಥ ಸಾಧ್ಯತೆಗಳಿದೆ. ಟ್ರಂಪ್ ಅವರ ಆಫರ್ಗೆ ನರೇಂದ್ರ ಮೋದಿ ಅವರು ಸೊಪ್ಪು ಹಾಕುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತೇಳಿ ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಈ ಸಂದರ್ಭದಲ್ಲಿ ನಿಮಗೇನು ಅನಿಸುತ್ತೆ? ನಿಮ್ಮ ದೃಷ್ಟಿಯಲ್ಲಿ ಭಾರತಕ್ಕೆ ಸೂಟ್ ಆಗುವಂತಹ ಯುದ್ಧ ವಿಮಾನ ಯಾವುದು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ